ಕ್ವಿಕ್ ಆಗಿ ಒಂದು ಪ್ರಶ್ನೆ ಸರ್, 1 ಗ್ರಾಮ್ ಗೋಲ್ಡ್ ಪ್ಲೇಟಿಂಗ್ ಜುವೆಲ್, ಗೋಲ್ಡ್ ಕವರಿಂಗ್ ಜುವೆಲ್, ಸಿಲ್ವರ್ಗೆ ಗೋಲ್ಡ್ ಪಾಲಿಶ್ಡ್ ಜುವೆಲ್, ಈ ಥರದ್ದು ಬಹಳಷ್ಟು ಶಾಪ್ಗಳಾಗಿದೆ. ನಾವು ಆಗಂತೂ ಇದನ್ನು ನೋಡಿರಲಿಲ್ಲ, ಇವಾಗಂತೂ ಸಿಕ್ಕಾಪಟ್ಟೆ ಶಾಪ್ಗಳು ಏರಿಯಾಗೆ ಎರಡೆರಡು ಆಗಿದೆ. ಸೊ ಯಾಕಿದಾಗಿದೆ? ಏನಾದರೂ ಗ್ರಾಹಕರು ಕಮ್ಮಿ ಬರ್ತಿದ್ದಾರಾ ಇದಾಗಿರೋದ್ರಿಂದ ಗೋಲ್ಡ್ನ ಪರ್ಚೇಸ್ ಮಾಡೋದಕ್ಕೆ? ಸೊ ಹೇಗಿದೆ ಇವಾಗ ಚಿನ್ನದ ಬೆಲೆ ಇಷ್ಟು ಜಾಸ್ತಿ ಆಗಿರೋದ್ರಿಂದ ಚಿನ್ನ ಖರೀದಿ ಮಾಡೋ ಶಕ್ತಿ ಗ್ರಾಹಕರಲ್ಲಿ ಕಡಿಮೆ ಆಗಿದೆ. ಇವಾಗ ಏನೋ ಸಂದರ್ಭ ಇದೆ ಅಥವಾ ಏನೋ ಸಮಾರಂಭ ಇದೆ ತಗೊಳ್ಳೇಬೇಕು ಅನ್ನೋರು, ಅದಕ್ಕೆ ಚಿನ್ನ ಬೇಕೇ ಬೇಕು ಅನ್ನೋರು ತಗೊಳ್ತಾ ಇದ್ದಾರೆ. ಮಿಕ್ಕಿದವರೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ, ಈ ಬೆಲೆನಲ್ಲಿ ತಗೊಳ್ಳೋದು ಬೇಡ ಅಂತ. ಹಾಗಂತ ಏನೋ ನಮ್ಮ ಹೆಂಗಸರಿಗೆ ಆ ವ್ಯಾಮೋಹ ಇರುತ್ತಲ್ಲ, ಆಭರಣ ಬೇಕು, ಹೊಸ ಡಿಸೈನ್ ಬೇಕು ಅಂತೆಲ್ಲನೂ, ಅದನ್ನು ಪೂರೈಸಬೇಕು ಅಂತ ಇವಾಗ ಈ ರೀತಿ ಅಂಗಡಿಗಳು ಬರ್ತಾ ಇದೆ. ಯಾವಾಗ ಚಿನ್ನದ ಬೆಲೆ ತುಂಬ ಜಾಸ್ತಿ ಆಯಿತೋ ಆವಾಗ ಈ ಬೆಳ್ಳಿ ಆಭರಣದ ಮೇಲೆ ಚಿನ್ನದ ಲೇಪನ ಮಾಡಿರೋವಂಥದ್ದು, ಆಮೇಲೆ ಫ್ಯಾಷನ್ ಗೋಲ್ಡ್ ಅಂದರೆ ಅದರಲ್ಲಿ ಬೆಳ್ಳಿ ಚಿನ್ನ ಏನೂ ಇರೋದಿಲ್ಲ, ನೋಡೋದಕ್ಕೆ ಚಿನ್ನದ ಬಣ್ಣ ಇರುತ್ತೆ ಅಷ್ಟೇ, ಅದು ಅಂಥ ಅಂಗಡಿಗಳು ಜಾಸ್ತಿ ಆಗ್ತಾ ಇದೆ. ಅದನ್ನ ಬಿಟ್ಟರೆ ಇನ್ನೇನಿಲ್ಲ ಅಂತೀರ. ಸೊ ಮೇಡಮ್, ದಿಶಾ ಮೇಡಮ್, ಸೊ ಒಟ್ಟಾರೆಯಾಗಿ ಏನು ಹೇಳ್ತೀರಾ? ಸೊ ಚಿನ್ನದ ಬೆಲೆ ಗಗನಕ್ಕೆ ಏರಿರೋ ಕಾರಣ ಇನ್ಮೇಲೆ ಚಿನ್ನ ಕಮ್ಮಿ ಹಾಕೋತೀನಿ ಅನ್ನೋವಂಥ ಪಣಗಿನ ತೊಟ್ಟಿದ್ದೀರಾ? ತೊಡಬೇಕು ಅಂತ ಹೆಣ್ಮಕ್ಳಿಗೆ ಹೇಳ್ತೀರಾ? ಏನು ಚಿನ್ನ ಇದೆಯೋ ಅದನ್ನ ಭದ್ರವಾಗಿ ಇಟ್ಕೊಳ್ಳಿ. ಇನ್ನು ಮುಂದೆ ತಗೊಳಕ್ಕಾಗುತ್ತೋ ಇಲ್ವೋ ಸೆಲ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಚಿನ್ನ ಇದೆ ಅಂತ ತೋರಿಸ್ಕೊಳಕ್ ನಮ್ಮ ಹೆಣ್ಮಕ್ಳಿಗೆ ಇಷ್ಟ ಅಲ್ವಾ? ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲಾದ್ರೂ ಯಾರಾದ್ರೂ ಕಳ್ಳ ಕಿತ್ಕೊಂಡ್ಬಿಟ್ರೆ ಸೊ ಭದ್ರವಾಗಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು, ಮಕ್ಕಳಿಗೆ ನಾವು ಸ್ವಲ್ಪ, ಅದರಲ್ಲೂ ಹೆಣ್ಮಕ್ಳಿದ್ರೆ ಅವರಿಗೆ ಚಿನ್ನ ಒಂದು ಖರೀದಿ ಮಾಡಿ ಒಂದೊಂದು ವರ್ಷನೂ ಅವ್ರಿಗೆ ಇಡಬೇಕು ಅಂತ ಇರುತ್ತೆ. ಅದು ಸ್ವಲ್ಪ ಕಷ್ಟನೇ ಆಗುತ್ತೆ. ಈ ಸ್ತ್ರೀ ದಿನ ಅಂತ ಏನು ಕೊಡ್ತಾರೋ ಮದುವೆನಲ್ಲಿ, ಅದೆಲ್ಲ ಬಹುಶಃ ಆಫ್ ದ ಪಾಸ್ಟ್ ಆಗೋಗುತ್ತೆ, ಇನ್ನು ಮುಂದಕ್ಕೆ ಆಗೋದಿಲ್ಲ. ಆದರೆ ಚಿನ್ನದ ಮೇಲಿರೋ ವ್ಯಾಮೋಹ ಕಮ್ಮಿ ಆಗುತ್ತೆ ಹೆಣ್ಮಕ್ಳಿಗೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಮುಂದಿನ ಪೀಳಿಗೆಗೆ ಅಜ್ಜಿ ಕತೆ ಆಗುತ್ತಾ? ನಮ್ಮ ಅಮ್ಮನ ಕಾಲದಲ್ಲಿ, ನಮ್ಮ ಅಪ್ಪನ ಕಾಲದಲ್ಲಿ ಅಷ್ಟೊಂದು ಚಿನ್ನ ಕೊಟ್ಟು ಮದುವೆ ಮಾಡ್ತಿದ್ರು, ಆ ಥರ ಆಗುತ್ತಾ ಅನ್ಸುತ್ತೆ ನಿಮಗೆ? ಖಂಡಿತ ಆಗುತ್ತೆ. ಹಿಂಗೆ ಬೆಲೆ ಏರಿಕೆ ಆಗ್ತಿದ್ರೆ ಹಾಗೆ ಆಗುತ್ತೆ ಅಂತೀರಿ. ಸೊ ಒಟ್ಟಾರೆಯಾಗಿ ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಚಿನ್ನದ ಬೆಲೆ ಈ ರೀತಿ ಏರ್ತಾ ಇರೋದು ಗ್ರಾಹಕರಲ್ಲಿ, ಚಿನ್ನ ಪ್ರಿಯರಿಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ? ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇರೋದ್ರಿಂದ ಮೇನ್ ಥಿಂಗ್ ಏನಾಗುತ್ತೆ ಅಂತಂದರೆ, ಇದಿಷ್ಟು ಜಾಸ್ತಿ ಆಗ್ತಾ ಇರೋದ್ರಿಂದ ಗೊತ್ತಾದ್ರಲ್ಲಿ ದುಡ್ಡು ತುಂಬ ಇದೆ ಅಂತ ಕಳ್ತನಗಳು ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ರೋಡಲ್ಲಿ ಚೈನ್ ಸ್ನ್ಯಾಚಿಂಗ್ ಎಲ್ಲೋ ಒಂದೊಂದು ಆಗ್ತಿತ್ತು, ಇನ್ಮೇಲೆ ಮೋಸ್ಟ್ಲಿ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ. ಯಾಕಂತಂದರೆ ಇಷ್ಟು ರೇಟ್ ಜಾಸ್ತಿ ಆಗಿರೋದ್ರಿಂದ ಈ ಕಳ್ಳರಿಗೆಲ್ಲ ಇನ್ನೇನಾಗುತ್ತೆ, ಒಂದು ಚೈನ್ ಕಿತ್ಕೊಂಡ್ರೆ ಸಾಕು. ಇವಾಗ ಅಷ್ಟು ಒಂದು ವರ್ಷ ಅಲ್ಲ 2 ವರ್ಷನೇ ಅವ್ರು ಆರಾಮಾಗಿ ಮಲ್ಕೊಂಡು ತಿನ್ಕೊಂಡಿರ್ಬೋದು, ಹಂಗೆ ಆಗಿಬಿಡುತ್ತೆ. ಸೊ ಫ್ಯೂಚರಲ್ಲಿ ಸ್ವಲ್ಪ ಹೌದು, ಖಂಡಿತ ಇದು 1-2 ಚೈನ್ ಸ್ನ್ಯಾಚಿಂಗ್ ಆಗ್ತಾಯಿದ್ದು, ಇನ್ನು ಮುಂದೆ ಚಿನ್ನದ ಕಳ್ತನಗಳು ಮೋಸ್ಟ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಮ ಪ್ರಕಾರ ಸೊ ಹಂಗಾಗಿ ಖಂಡಿತ ಹಾಗೇ ಆಗುತ್ತೆ. ಯಾಕಂದರೆ ಹಂಗಾಗಿ ನಾವೆಲ್ಲ ಎಷ್ಟು ಚಿನ್ನಗಳಿದೆ ಏನಿದೆ ಸೇಫಾಗಿ ಇಟ್ಕೊಂಡು ಆದಷ್ಟು ರೋಡಲ್ಲಿ ಹೋಗ್ಕೊಂಡು ಎಲ್ಲ ನಾವು ಎಲ್ಲರೂ ಮುಂದ್ಗಡೆ ಮೇಲೆ ಹಾಕ್ಕೊಂಡು ಅದನ್ನೆಲ್ಲ ಖಂಡಿತ ಏನು ಬಟ್ ಈಗ ಏನಾಗುತ್ತೆ, ತಗೊಳ್ಳೋಣ ಆಮೇಲೆ ನೋಡೋಣ ಅನ್ನೋದನ್ನು ಆಗೋಗ್ಬಿಡುತ್ತೆ. ಸೊ ನಾವು ಈ ಥರ ಎಲ್ಲ ಮುಚ್ಕೊಂಡು ಓಡಾಡೋ ಪರಿಸ್ಥಿತಿಗಳೆಲ್ಲ ಬಂದ್ಬಿಟ್ಟಿದೆ. ಸೊ ಚಿನ್ನ ಪ್ರಿಯರಿಗೆ ಇನ್ನೊಂದು ಏನಂತಂದರೆ, ಆಸೆ ಅಂತೂ ಬಿಡೋದು ಬೇಡ, ಬಟ್ ನೋಡೋಣ, ಇನ್ನೂ ಕಷ್ಟ ಬೀಳೋಣ, ಇನ್ನೂ ಕೆಲಸ ಮಾಡೋಣ, ಇನ್ನೂ ಒಳ್ಳೊಳ್ಳೆ ಈಗೆಲ್ಲ ಎಷ್ಟೋ ಹೆಣ್ಮಕ್ಳಿಗೂ ತುಂಬ ಮನೇಲಿ ಕುತ್ಕೊಳ್ಳೋ ಮಾಡೋವಂಥ ಕೆಲಸಗಳೆಲ್ಲ ಬಂದಿದೆ. ಸೊ ಅದನ್ನು ಅರ್ನ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ಚಿನ್ನನ ತಗೊಳ್ಳಿ ಎಲ್ಲರೂ ಅಂತ ಆಶಿಸೋಣ ಅಷ್ಟೇ. ಓಕೆ ಸರ್, ನೇರ ಪ್ರಶ್ನೆ ಬಂಗೇರ ಸರ್ಗೆ, ಶ್ರೀನಿವಾಸ್ ಸರ್ಗೆ. ಸೊ ಚಿನ್ನವನ್ನು ಪರ್ಚೇಸ್ ಮಾಡೋದಕ್ಕೆ ಸಕಾಲ ಅಂತ ಯಾವುದು ಅಂತ ನಾನು ಕೇಳೋದಾದರೆ ಏನು ಹೇಳ್ತೀರಾ ಕ್ವಿಕ್ ಆಗಿ? ಗೋಲ್ಡ್ ರೇಟ್ ಕಮ್ಮಿ ಆಗುತ್ತಾ ಆಗಲ್ವಾ? 2 ಕ್ವೆಶ್ಚನ್ಸ್ ಕ್ವಿಕ್ ಆಗಿ ಆನ್ಸರ್ ಮಾಡೋದಾದ್ರೆ. ಅಲ್ಲ, ಗೋಲ್ಡ್ ರೇಟ್ ಸ್ಟೆಬಿಲೈಟ್ ಆಗಲ್ಲ. ಯಾಕಂತೇಳಿ ಇನ್ನೊಂದು 6 ತಿಂಗಳ ಮೇಲೆ ನಾವು ಹೇಳಬೇಕು. ಈಗಂತ ಖಂಡಿತ 6 ತಿಂಗಳ ತನಕ ಕಣ್ಣು ಮುಚ್ಕೊಂಡು ಸುಮ್ಮನೆ ರೀ ಅಷ್ಟೇ. ನೀವು ಏನಾದರೂ ಪರ್ಚೇಸ್ ಮಾಡಬೇಕಿದ್ದರೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕಂತೇಳಿದ್ರೆ ಮೊದಲು ಚಿನ್ನ ವಾಸ್ ಅ ಸೇವಿಂಗ್ಸ್ ಅಲ್ವಾ, ಅದು ಸೇವಿಂಗ್ಸ್. ಇವಾಗ ಹಾಗಲ್ಲ. ನಮ್ಮಲ್ಲಿದ್ದಂಥ ದುಡ್ಡು, ಈಗ ನಮ್ಮ ಇನ್ಕಮ್ಮು ಒಂದೂವರೆ ತಿಂಗಳಿಗೆ 1.5 ಲಕ್ಷ ಅಂತ ಇಟ್ಕೊಳ್ಳೋಣ. ನಾನು 50,000 ರೂಪಾಯಿ ಸೇವಿಂಗ್ ಇಟ್ಕೊಳ್ತೀನಿ. ಅದನ್ನು ಚಿನ್ನದಲ್ಲಿ ಹಾಕಿದರೆ ಅದು ನನಗೆ ಒಂದು ಸೇವಿಂಗ್ಸ್ ಸೆಕ್ಯೂರಿಟಿ ಬರ್ತೈತೆ. ಸೆಕ್ಯೂರಿಟಿ ಸೇವಿಂಗ್. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಪ್ರಿಸಿಯೇಷನ್ ಪ್ರಶ್ನೆ ಬರುವಾಗ ಅದು ಬರೋದಿಲ್ಲ. ಯಾಕಂದರೆ ಈ ತಿಂಗಳಲ್ಲಿ ಈ ರೇಟ್ ಇದೆ, ನೆಕ್ಸ್ಟ್ ಮಂತಲ್ಲಿ ಬೇರೆ ರೇಟ್ ಆಗ್ಬೋದು, 6 ತಿಂಗಳ ಮೇಲೆ ಇನ್ನು ಮೇಲೆ ಹೋಗ್ಬೋದು. ಬಟ್ ನಾನು ಇವತ್ತೇನು ತಗೊಂಡಿದ್ದೆ ಅದು ನಾಳ್ದು 6 ತಿಂಗಳ ಮೇಲೆ ಅದರ ಬೇರೆ ರೇಟ್ ಜಾಸ್ತಿ ಆಗಿರೋ ಎವರೇಜ್ ರೇಟ್ ಬಂದುಬಿಡ್ತದೆ ನನಗೆ. ಆದರೆ ಸರ್ಕಾರದಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು. ಸರ್ಕಾರದಿಂದ ಏನು ಮಾಡಲಿಕ್ಕೆ ಆಗಲ್ಲ. ಆದರೆ
ಬೆಳ್ಳಿ ಬೆಲೆ ಖಂಡಿತವಾಗಿ ಜಾಸ್ತಿ ಆಗ್ತಾ ಹೋಗ್ತದೆ. ಜಾಸ್ತಿ ಆಗ್ತಾ ಹೋಗಿದೆ. ಬೆಳ್ಳಿ ಮೇಲೆ ಹೂಡಿಕೆ ಮಾಡ್ಬೋದಾ ಹಾಗಾದ್ರೆ? ಅಲ್ಲ, ಬೆಳ್ಳಿ ಮೇಲೆ ಮಾಡ್ಬೋದು, ಯಾಕಂದ್ರೆ ಮಾಡ್ಬೋದು. ಮಾಡ್ಬೋದು. Okay, sir, fine. ಅದು ಡಿಮಾಂಡ್ ಸಪ್ಲೈ ಮೇಲೆ ಇದೆ. ಬೆಳ್ಳಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾಡರ್ನ್ ಟೆಕ್ನಾಲಜಿ ಏನಿದೆಯಾ ಅದಕ್ಕೆಲ್ಲ ಬೆಳ್ಳಿ ಬೇಕಾಗಿದೆ. Okay. ಯಾವುದಕ್ಕೆ ನಿಮ್ಮ ಎಸ್ ಎಕ್ಸಾಕ್ಟ್ಲಿ ಯು ಸೆಡ್ ಎಲೆಕ್ಟ್ರಿಕ್ ವೆಹಿಕಲ್, ಸೋಲಾರ್ ಪ್ಯಾನಲ್ ಎಲ್ಲದಕ್ಕೂ ಬೇಕು. ಆಮೇಲೆ ಇದೆಲ್ಲದಕ್ಕೆ ಇಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ಬೇಕಾಗುತ್ತೆ. ಅದು ವೆರಿ ಸೆನ್ಸಿಟಿವ್. So ಅಂದ್ರೆ ಇನ್ನೂ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ, ಅದು ಹೋಗುತ್ತೆ. ಖಂಡಿತವಾಗಿ ಜಾಸ್ತಿ ಆಗುತ್ತೆ. ಸಮಯದ ಅಭಾವ ಇರೋದ್ರಿಂದ ಶ್ರೀನಿವಾಸ್ ಸರ್ಗೆ ಲಾಸ್ಟ್ ಡೈರೆಕ್ಟ್ ಕ್ವಶನ್, ಸಕಾಲ ಯಾವುದು ಚಿನ್ನ ಖರೀದಿ ಮಾಡೋದಕ್ಕೆ? ಇದು ಸಕಾಲನ? ಇವಾಗ ಯಾವುದೋ ಸಮಾರಂಭ ಕಾರ್ಯಕ್ರಮ ಫಿಕ್ಸ್ ಆಗೋಗಿದೆ, ಮದುವೆ ಅಥವಾ ಗೃಹ ಪ್ರವೇಶ ಅಂದರೆ ತಗೊಳ್ಳೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಅದು ಸ್ವಲ್ಪ ಟೈಮ್ ಇದೆ ಅಂದರೆ ನೋಡಿಕೊಂಡು ತಿಂಗಳಿಗಿಷ್ಟು ಅಂತ ತೊಗೊಂಡು ಹೋಗೋದು ಒಳ್ಳೇದು. ಆವಾಗ ಏನಾಗುತ್ತೆ, ಆವ್ರೇಜ್ ಆಗುತ್ತೆ. ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಆವ್ರೇಜ್ ಆಗುತ್ತೆ. ಓಕೆ. ಸೊ ಅಂದ್ರೆ ತುಂಬಾ ಜಾಸ್ತಿ ಹೂಡಿಕೆ ಮಾಡಬೇಡಿ, ಸ್ವಲ್ಪ ಸ್ವಲ್ಪ ಅವಶ್ಯಕತೆ ಇದ್ರೆ ಮಾಡಿ ಅಂತ. ಅವಶ್ಯಕತೆ ಇದ್ದಾಗ ಮಾಡಿ ಅಂತ. ಓಕೆ. ಚಿನ್ನ ಖರೀದಿ ಮಾಡೋದಕ್ಕೆ. ಓಕೆ ಸರ್, ಫೈನ್ ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಹೆಲ್ದಿ ಚರ್ಚೆ ಕಾರ್ಯಕ್ರಮ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಜಾಯ್ನ್ ಆಗಿದ್ದಕ್ಕೆ. ಸೊ ನೋಡೋದಲ್ಲ, ಓ ಮೈ ಗೋಲ್ಡ್ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರೋದು ಒಂದೇ, ಚಿನ್ನ ಖರೀದಿ ಮಾಡಿ, ಅವಶ್ಯಕತೆ ಇದ್ದರೆ ಖರೀದಿ ಮಾಡಿ. ಹೂಡಿಕೆ ಮಾಡೋಕ್ಕೆ ಎಸ್ ರೈಟು, ಬಟ್ ಆದರೆ ಅವಶ್ಯಕತೆ ಇದ್ದರೆ ಮಾತ್ರ ಇನ್ವೆಸ್ಟ್ ಮಾಡಿ. ಬಿಕಾಸ್ ಹೇಳೋಕ್ಕಾಗಲ್ಲ ಇನ್ನು 6 ತಿಂಗಳಾದ್ಮೇಲೆ ಏನಾಗುತ್ತೆ ಅನ್ನುವಂಥ ಮಾತನ್ನು ತಜ್ಞರು ಹೇಳಿದ್ರು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸದ್ಯ ಖಚಿತ, ನ್ಯಾಯ ನಿಶ್ಚಿತ.